ಹಾಸನ ಹಸಿರು ಸೇನೆ ರೈತ ಸಂಘದ ಹಾಸನ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಕೆಎಚ್ ತಾರಾವತಿ ಮತ್ತು ಉಪಾಧ್ಯಕ್ಷರುಗಳಾದ ನಾಗರಾಜ್, ಜಯಣ್ಣ ನಾಯಕ್, ರಾಜಾ ನಾಯಕ್, ಚಂದನ್ ಮತ್ತು ನಂಜಮ್ಮ, ಹೇಮಲತಾ, ಸರೋಜಮ್ಮ, ಗೌರಮ್ಮ, ಹೇಮಶಕು, ರೇಖಾ, ಮಂಜುಳಾ, ಶ್ವೇತಾರವರುಗಳು ಹಾಸನದಿಂದ ಬೆಳಗಾವಿಗೆ ತೆರಳಿ ಚಳಿಗಾಲ ಅಧಿವೇಶನದಲ್ಲಿ ರೈತರ ಬೃಹತ್ ಹೋರಾಟದ ಸಮಾವೇಶದಲ್ಲಿ ಪಾಲ್ಗೊಂಡು ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿದರು. ಅಂತ ಹಾಸನ ಜಿಲ್ಲೆಯಿಂದ ಹಾಸನ ಜಿಲ್ಲಾ ಅಧ್ಯಕ್ಷರು ರೈತ ಸಂಘಕ್ಕೆ ರೈತ ಬಣಕ್ಕಾಗಿ ನಾವು ಬಂದಿದ್ದೀವಿ. ಇಲ್ಲಿ ಮೆಕ್ಕೆಜೋಳದ ಒಂದು ಖರೀದಿ ಕೇಂದ್ರಗಳು ಎಲ್ಲಾ ಕಡೆ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಖರೀದಿ ಕೇಂದ್ರಗಳು ಸ್ಥಾಪನೆ ಆಗಬೇಕು. ಯಾಕೆಂದ್ರೆ ಬೇರೆ ಸ್ಟೇಟ್ ಇಂದ ತಗೋತಾ ಇದ್ದಾರೆ. 2400 ರೂಪಾಯಿ ಬೆಲೆ ನಿಗದಿ ಮಾಡಿದ್ದಾರೆ. ಅದೇ ನಿಗದಿ ಬೆಲೆಗೆ ನಮ್ಮ ರಾಜ್ಯದಲ್ಲೇ ಬೆಲೆನ ಕೊಂಡುಕೊಂಡು ಒಂದು ನಿಗದಿತ ಬೆಲೆ ಮಾಡಿ ರೈತರಿಗೆ ನ್ಯಾಯ ಕೊಡಬೇಕು, ನಮ್ಮ ರಾಜ್ಯ ಜನತೆಗೆ, ನಮ್ಮ ರೈತ ಜನತೆಗೆ ಅಂತ ಮೊದಲನೇದಾಗಿ ಹೇಳ್ತೀನಿ. ಮತ್ತೆ ಸರ್ಕಾರಿ ಶಾಲೆಗಳು ಎಲ್ಲ 4000 ಶಾಲೆಗಳು ಮುಚ್ಚುತ್ತಾ ಇದ್ದಾರೆ. ನಮ್ಮ ರೈತರು ಮಕ್ಕಳುಗಳು ಎಲ್ಲ ಬಡವ್ರ ಮಕ್ಕಳಿರೋದ್ರಿಂದ ಅವರಿಗೆ ಸರಿಯಾದ ವ್ಯವಸ್ಥಿತವಾಗಿ ಸರ್ಕಾರಿ ಶಾಲೆಗಳೇ ಮುಚ್ಚಿದ್ರೆ ಅವ್ರ ವಿದ್ಯಾಭ್ಯಾಸ ಶಿಕ್ಷಣಕ್ಕೆ ಅನ್ಯಾಯ ಕೊಟ್ಟಂಗೆ ಆಗ್ತಿದೆ. ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಸರ್ಕಾರ ಮುನ್ನೆಚ್ಚರಿಕೆ ಹೋಗಬೇಕು. ಅವರಿಗೆ ಶಿಕ್ಷಣ ಕೊಡೋದಕ್ಕೆ ಒಂದು